ಕರ್ನಾಟಕ ರಾಜ್ಯವು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮೂಲಕ ಶರಾವತಿ ಕಣಿವೆಯಲ್ಲಿ ಅತಿ ಕಡಿಮೆ ಪರಿಸರ ಹಾನಿಯೊಂದಿಗೆ 2000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಜಾರಿ ಮಾಡಲು ಮುಂದಾಗಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಎಲ್ ಅಧಿಕಾರಿಗಳು ಗೇರುಸೊಪ್ಪಾದಲ್ಲಿ ಮಾಹಿತಿ ನೀಡಿದರು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ರಾಜ್ಯದ ವಿದ್ಯುತ್ ಬೇಡಿಕೆ ಪೂರೈಕೆಗೆ ಅನಿವಾರ್ಯವಾಗಿದೆ. ಈ ಯೋಜನೆ ಜಾರಿ ಸಾಧ್ಯತೆಗಳ ಬಗ್ಗೆ ಕೇಂದ್ರ ಸರ್ಕಾರದ 13 ವಿವಿಧ ಸ್ವತಂತ್ರ ಇಲಾಖೆ ನಿರ್ದೇಶನಾಲಯಗಳು ಪರಿಶೀಲಿಸಿ ಅನುಮತಿಸಿದ ನಂತರವೇ ಕೆಪಿಸಿ ಶರಾವತಿ ಪಿಎಸ್ಪಿ ಜಾರಿ ಮುಂದಾಗಿದ್ದು, ಯೋಜನೆಯ ಬಗ್ಗೆ ಸಾರ್ವಜನಿಕರು ಯಾವುದೇ ಆತಂಕ ಪಡಬೇಕಾಗಿಲ್ಲ ಎಂದು ಕೆಪಿಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಶರಾವತಿ ಪಿಎಸ್ಪಿ ಯೋಜನೆಯಡಿ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗಲಿದೆ. ಈ ಭಾರೀ ಪ್ರಮಾಣದ ವಿದ್ಯುತ್ ಉತ್ಪಾದನೆಯ ಈ ಯೋಜನೆಯನ್ನ ಕೆಪಿಸಿಎಲ್ ಅತಿ ಕಡಿಮೆ ಪರಿಸರ ಹಾನಿಯೊಂದಿಗೆ ಯೋಜನೆಯನ್ನ ಸಿದ್ಧಪಡಿಸಿದೆ. ಈ ಯೋಜನೆ ಜಾರಿ ವೇಳೆ ಈಗಾಗಲೇ ನಿರ್ಮಾಣವಾಗಿರುವ ಗೇರುಸೊಪ್ಪ ಮತ್ತು ತಲಕಳಲೆ ಅಣೆಕಟ್ಟನ್ನ ಬಳಸಿಕೊಳ್ಳುವ ಪರಿಣಾಮ ಹೊಸ ಅಣೆಕಟ್ಟು ನಿರ್ಮಾಣದಂತಹ ಕಾಮಗಾರಿ ಈ ಯೋಜನೆಯಲ್ಲಿ ಇಲ್ಲ. ಇನ್ನು ಭೂಮಿಯ ಆಳದಲ್ಲಿ ಟನಲ್ ಮೂಲಕ ನೀರನ್ನ ಹರಿಬಿಡುವ ಮತ್ತು ಅದೇ ಟನಲ್ ಮೂಲಕ ನೀರನ್ನ ಎತ್ತುವಳಿ ಮಾಡುವ ಪರಿಣಾಮ ಸುರಂಗ ನಿರ್ಮಾಣದ ಭೂಮಿಯ ಮೇಲ್ಮೈನಲ್ಲಿರುವ ಮರ ಗಿಡ ಪರಿಸರಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ. ಪ್ರಸ್ತುತ ಇರುವ ರಸ್ತೆಯನ್ನೇ ಬಳಕೆ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದ್ದು, ಪ್ರಸ್ತುತ 3.5 ಮೀಟರ್ ಇರುವ ಈ ರಸ್ತೆಯನ್ನ ಅಗತ್ಯ ವಸ್ತುಗಳ ರವಾನೆಗೆ ಅನುವಾಗುವಂತೆ 5.5 ಮೀಟರ್ ವಿಸ್ತರಿಸಲು ಯೋಜಿಸಲಾಗಿದೆ. ಭೂಮಿಯ ಒಳಗೆ ಪಂಪ್ ಹೌಸ್ ಸೇರಲು ಸುರಂಗ ಪ್ರವೇಶಿಸುವ ಸ್ಥಳದಲ್ಲಿ ಮಾತ್ರ ಅಲ್ಪ ಪ್ರಮಾಣದ ಅರಣ್ಯ ಪ್ರದೇಶ ಬಳಕೆ ಮಾಡಿಕೊಳ್ಳಲಾಗುವುದು. ಯೋಜನೆ ಪೂರ್ಣಗೊಂಡ ನಂತರ ಸುರಂಗದ ಪ್ರವೇಶ ದ್ವಾರದ ಸುತ್ತಮುತ್ತ ಅರಣ್ಯ ಪುನರ್ ನಿರ್ಮಾಣವಾಗಲಿದೆ. ಈ ಸಂಬಂಧ ಈಗಾಗಲೇ ರಾಜ್ಯ ಅರಣ್ಯ ಇಲಾಖೆ, ಕೇಂದ್ರ ಅರಣ್ಯ ಇಲಾಖೆ ಹಲವು ಬಾರಿ ಸ್ಥಳ ಪರಿಶೀಲನೆ ನಡೆಸಿ ಕನಿಷ್ಠ ಗಿಡಮರಗಳ ಕಡಿತದೊಂದಿಗೆ ಯೋಜನೆ ಜಾರಿ ಮಾಡಲು ಕ್ರಮ ವಹಿಸಿವೆ. ಶರಾವತಿ ಪಿಎಸ್ಪಿ ಯೋಜನೆ ಜಾರಿ ಪ್ರದೇಶದಲ್ಲಿ ಅಪರೂಪದ ಸಿಂಗಳಿಕಗಳು ಸಂಚರಿಸುತ್ತವೆ ಎಂದು ಅರಣ್ಯ ಇಲಾಖೆಯು ತಿಳಿಸಿದೆ. ಇವರುಗಳ ಸಂಚಾರಕ್ಕೆ ಸಹ ತೊಡಕಾಗದಂತೆ ಕ್ರಮ ವಹಿಸಲು ಕೆಪಿಸಿ ಮುಂದಾಗಿದೆ. ಯೋಜನೆ ಜಾರಿ ವೇಳೆ ಅರಣ್ಯ ಇಲಾಖೆ ನೇತೃತ್ವದಲ್ಲಿ ಸಿಂಗಳಿಕಗಳ ಸಂಚಾರಕ್ಕೆ ಯಾವುದೇ ಬಾಧಕ ಆಗದಂತೆ ಈ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ಅನುಸರಿಸಲಾಗಿದ್ದ ಮೇಲ್ಸೇತುವೆಗಳನ್ನು ಅರಣ್ಯ ಇಲಾಖೆ ಸೂಚನೆ, ಮಾರ್ಗದರ್ಶನ ಮತ್ತು ಮೇಲುಸ್ತುವಾರಿಯಲ್ಲಿ ನಿರ್ಮಾಣ ಮಾಡುವ ಷರತ್ತಿನೊಂದಿಗೆ ಕೆಪಿಸಿ ಯೋಜನೆ ಜಾರಿಗೆ ಮುಂದಾಗಿದೆ. ಪಂಪ್ ಸ್ಟೋರೇಜ್ ಯೋಜನೆಯಾಗಿರುವ ಪರಿಣಾಮ ಅತಿ ಕಡಿಮೆ ಮತ್ತು ನೀರಿನ ದೀರ್ಘಾವಧಿ ಬಳಕೆಯೇ ಈ ಯೋಜನೆಯ ವಿಶೇಷತೆ. ಲಿಂಗನಮಕ್ಕಿ ಜಲಾಶಯದಲ್ಲಿ ವಾರ್ಷಿಕ ಸರಾಸರಿ 140 ರಿಂದ 220 ಟಿಎಂಸಿ ನೀರು ಸಂಗ್ರಹವಾಗುತ್ತದೆ. ಈ ನೀರನ್ನ ಬಳಕೆ ಮಾಡಿಕೊಂಡು ಈಗಾಗಲೇ ಜಲವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ. ಈ ನೀರಿನ ಬಳಕೆಯಿಂದ ಜಲವಿದ್ಯುತ್ ಉತ್ಪಾದನೆ ನಂತರ ಕೃಷಿ, ಕುಡಿಯಲು, ಮೀನುಗಾರಿಕೆಗೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಸಾರ್ವಜನಿಕರು ಮತ್ತು ರೈತರು ಬಳಕೆ ಮಾಡಿಕೊಂಡ ನಂತರ ಆ ನೀರು ಸಮುದ್ರ ಸೇರುತ್ತಿದೆ. ಶರಾವತಿ ಪಿಎಸ್ಸಿ ಜಾರಿ ನಂತರವೂ ಈಗಿನ ಶರಾವತಿ ನೀರಿನ ಬಳಕೆದಾರರಿಗೆ ಯಾವುದೇ ರೀತಿಯಲ್ಲಿ ನೀರಿನ ಪ್ರಮಾಣದಲ್ಲಿ ಕೊರತೆ ಆಗುವುದಿಲ್ಲ. ಶರಾವತಿ ಪಿಎಸ್ಪಿ ಯೋಜನೆಯಡಿ ನೀರನ್ನ ಮರುಬಳಕೆ ಮಾಡುವುದರಿಂದ ಮತ್ತು ಮುಂದಿನ 50 ರಿಂದ 60 ವರ್ಷಗಳ ಕಾಲ ಅವಧಿಗೆ ಒಮ್ಮೆ ಮಾತ್ರ ಕೇವಲ 0.37 ಟಿಎಂಸಿ ನೀರನ್ನ ಬಳಕೆ ಮಾಡಲಾಗುವುದು. ಇದಕ್ಕಿಂತ ಹೆಚ್ಚಿನ ನೀರನ್ನ ಬಳಕೆ ಮಾಡಲು ಅಥವಾ ಅಣೆಕಟ್ಟಿನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ನೀರನ್ನ ಸಂಗ್ರಹಿಸಲು ಅವಕಾಶವೇ ಇಲ್ಲದಿರುವುದರಿಂದ ಎಲ್ಲೆಡೆ ಈಗಿನಂತೆಯೇ ನೀರು ಹರಿಯಲಿದೆ ಮತ್ತು ಸಮುದ್ರಕ್ಕೂ ನೀರು ಸೇರಲಿದೆ. ಹೀಗಾಗಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ನೀರಿನ ಕೊರತೆ ಅಥವಾ ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುವುದಿಲ್ಲ. ಶರಾವತಿ ಪಿಎಸ್ಪಿ ಯೋಜನೆ ಜಾರಿಯಿಂದ ಗುಡ್ಡ ಕುಸಿತ ಭೀತಿ ಬಗ್ಗೆ ಸಾರ್ವಜನಿಕರು ಆತಂಕಗೊಂಡಿರುವ ಬಗ್ಗೆಯೂ ಕೆಪಿಸಿ ಸ್ಪಷ್ಟನೆ ನೀಡಿದ್ದು, ಶರಾವತಿ ಪಿಎಸ್ಪಿ ಯೋಜನೆ ಜಾರಿಗೂ ಮುನ್ನ ಪ್ರಾಥಮಿಕ ಹಂತದಲ್ಲಿ ಕೇಂದ್ರ ಸರ್ಕಾರದ ಭಾರತೀಯ ಭೂ ಸರ್ವೇಕ್ಷಣಾ ಇಲಾಖೆಯು ಈ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೆಸಿದ್ದು, ಪಿಎಸ್ಪಿ ಜಾರಿ ಪ್ರದೇಶದಲ್ಲಿ ಸುರಂಗ ನಿರ್ಮಾಣ ಅಥವಾ ಕಾಮಗಾರಿಯಿಂದ ಭೂಕುಸಿತ ಸಾಧ್ಯತೆ ಆಗುವುದಿಲ್ಲ ಎಂಬುದನ್ನು ದೃಢೀಕರಿಸಿದ ನಂತರವೇ ಯೋಜನೆಗೆ ಅನುಮತಿ ನೀಡಿರುತ್ತದೆ. ಹೀಗಾಗಿ ಇಲ್ಲಿ ಗುಡ್ಡ ಕುಸಿತ ಸಾಧ್ಯತೆಗಳು ಇರುವುದಿಲ್ಲ. ಈ ಯೋಜನೆಯಡಿ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಹಗಲು ವೇಳೆ ನವೀಕರಿಸಬಹುದಾದ ಇಂಧನ ಹೇರಳವಾಗಿ ಲಭ್ಯವಾಗಲಿದ್ದು, ಈ ಸಮುದ್ರದಲ್ಲಿ ಕೆಳಗಿನ ಜಲಾಶಯದಿಂದ ಮೇಲಿನ ಜಲಾಶಯಕ್ಕೆ ನೀರು ಪಂಪ್ ಮಾಡಲಾಗುವುದು. ಹೆಚ್ಚು ಬೇಡಿಕೆ ಅವಧಿಯಲ್ಲಿ ಅಥವಾ ರಾತ್ರಿ ವೇಳೆ ವಿದ್ಯುತ್ ಉತ್ಪಾದಿಸಿ ಗ್ರಾಹಕರಿಗೆ ಪೂರೈಸಲಾಗುವುದು. ಹೀಗೆ ಸೋಲಾರ್ ಮತ್ತು ಗಾಳಿಯಿಂದ ಉತ್ಪಾದನೆಯಾಗುತ್ತಿರುವ ವಿದ್ಯುತ್ ವ್ಯತ್ಯಯವಾಗದಂತೆ ಉಳಿಸಿಕೊಂಡು ಅದನ್ನು ಬೇಡಿಕೆ ಅವಧಿಯಲ್ಲಿ ತ್ವರಿತವಾಗಿ ಉತ್ಪಾದಿಸಿ
ಗ್ರಾಹಕರಿಗೆ ಸರಬರಾಜು ಮಾಡಲು ಪಿಎಸ್ಪಿಗಳಿಂದ ಮಾತ್ರ ಸಾಧ್ಯವಾಗಲಿದೆ. ಇಲ್ಲಿ ಪಿಎಸ್ಪಿಗಳನ್ನ ನೀರಿನ ಬ್ಯಾಟರಿ ಎಂದು ಕರೆಯಬಹುದಾಗಿದೆ. ಇನ್ನು ಯಾವುದೇ ವಿದ್ಯುತ್ ಸಂಗ್ರಹ ವ್ಯವಸ್ಥೆಯಲ್ಲಿ ವಿದ್ಯುತ್ ನಷ್ಟ ಇರುತ್ತದೆ. ಹೀಗಾಗಿಯೇ ಪಿಎನ್ಪಿಗಳಲ್ಲಿ ವಿದ್ಯುತ್ ಉತ್ಪಾದನೆಗಿಂತ ಅಧಿಕ ಮೊತ್ತದ ವಿದ್ಯುತ್ ಬಳಕೆ ಆದರೂ ಸಹ ಪಿಎಸ್ಪಿಗಳ ನಿರ್ಮಾಣ ನಿರ್ವಹಣೆ ನಂತರವೂ ಅತಿ ಕಡಿಮೆ ದರದಲ್ಲಿ ವಿದ್ಯುತ್ ಉತ್ಪಾದನೆ ಆಗಲಿದೆ. ಹೀಗಾಗಿ ಜಗತ್ತಿನಾದ್ಯಂತ ಪಿಎಸ್ಪಿಗಳನ್ನ ವಿದ್ಯುತ್ ಸಂಗ್ರಹದ ಶ್ರೇಷ್ಠ ಪದ್ಧತಿ ಎಂದು ಕರೆಯಲಾಗುತ್ತಿದೆ ಎಂದು ಹೇಳಿದ್ರು. ಕರ್ನಾಟಕ ಕಾರ್ಪೊರೇಷನ್ ವತಿಯಿಂದ ನಾವು 2000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನು ಈ ಶರಾವತಿ ವ್ಯಾಲಿನಲ್ಲಿ ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಎಕ್ಸಿಸ್ಟಿಂಗ್ ಇರೋ ತಳಕಳಲೆ ಮತ್ತೆ ಗೇರುಸೊಪ್ಪ ಜಲಾಶಯಗಳನ್ನ ಬಳಸಿಕೊಂಡು ಈ 2000 ಮೆಗಾವ್ಯಾಟ್ ಘಟಕವನ್ನು ಸ್ಥಾಪಿಸ್ತಾ ಇದ್ದಾರೆ. ಇದಕ್ಕೆ ನಮಗೆ ತಗುಲುವ ವೆಚ್ಚ ಐಡಿಸಿ ಎಲ್ಲ ಸೇರಿ 10,240 ಕೋಟಿ ಆಗಿರುತ್ತೆ. ಇದು ಮುಂದಿನ ದಿವಸದಲ್ಲಿ ನಮಗೆ ಏನು ಈ ಆರಿ ಪವರ್ ಬರ್ತಾ ಇದೆ ಇದನ್ನ ನಮ್ಮ ಕನ್ವೆನ್ಷನಲ್ ಎನರ್ಜಿಯಿಂದ ಆರಿ ಪವರ್ ಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆಮೇಲೆ ಮುಂದಿನ ದಿವಸದಲ್ಲಿ ಈ ಎನರ್ಜಿ ಸ್ಟೋರೇಜ್ ಕರ್ನಾಟಕ ರಾಜ್ಯಕ್ಕೆ ತುಂಬಾ ಬೇಕಾಗಿರೋ ಪ್ರಾಜೆಕ್ಟ್ ಆಗಿದೆ. ಈ ಪ್ರಾಜೆಕ್ಟ್ ನಮ್ಮ ಶಿವಮೊಗ್ಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯ ಸಾಗರ ತಾಲೂಕು ಮತ್ತೆ ಹೊನ್ನಾವರ ತಾಲೂಕಿನಲ್ಲಿ ನಡೀತಾ ಇದೆ. ಇದಕ್ಕೆ ಅರಣ್ಯ ಭೂಮಿ ನಮಗೆ 54.155 ಹೆಕ್ಟೇರ್ ಬೇಕಾಗುತ್ತೆ. ಈ ಅರಣ್ಯ ಎತ್ತರ ಭೂಮಿ 46 ಚಿಲ್ಲರೆ ಹೆಕ್ಟೇರ್ ಬೇಕಾಗಿದೆ ನಮ್ಗೆ. ಒಟ್ಟು ನಮಗೆ ಈ ವಾಟರ್ ಕಂಡಕ್ಟ್ ಸಿಸ್ಟಮ್ ಅಂತ ಏನ್ ಹೇಳ್ತೀರಿ, ಇದು ಇನ್ಲೆಟ್ ಇಂದ ಔಟ್ಲೆಟ್ ವರೆಗೂ ಒಟ್ಟು 7 ಕಿಲೋಮೀಟರ್ ಉದ್ದದ ಟನಲ್ ಸಿಸ್ಟಮ್ ಬರುತ್ತೆ. ಇದಕ್ಕೆ ನಾವು ರೀಚ್ ಆಗ್ಲಿಕ್ಕೆ ಏನು ಮೇನ್ ಆಕ್ಸೆಸ್ ಟನಲ್ ಅಂತ ಏನ್ ಮಾಡ್ತೀರಿ ಪವರ್ ಹೌಸ್ ಗೆ, ಅದಕ್ಕೆ ಒಂದು 2 ಕಿಲೋಮೀಟರ್ ಆದ ಟನಲ್ ಬರುತ್ತೆ. ಇದು ರೆಗ್ಯುಲರ್ ಉತ್ಪಾದನೆ ಅಲ್ಲ, ಇದು ಬಂದಿದೆ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಆಗಿರುತ್ತೆ. ಇದರಲ್ಲಿ ನಾವು ಎನರ್ಜಿನ ಹೆಚ್ಚಿನ ವಿದ್ಯುತ್ ಏನು ಗ್ರಿಡ್ ಅಲ್ಲಿ ಇರುತ್ತೆ ಅವೈಲಬಿಲಿಟಿ ಇರುತ್ತೆ ಅವಾಗ ಅದನ್ನ ಯೂಸ್ ಮಾಡಿ ಶೇಖರಣೆ ಮಾಡ್ತೀರಿ. ಅದನ್ನ ನಮಗೆ ಬೇಡಿಕೆಯ ಸಮಯದಲ್ಲಿ ನಾವು ಜನರೇಟ್ ಮಾಡ್ತೀರಿ. ಇದು ಒಂದು ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಈಗ ನಮಗೆ ಸರಾಸರಿ ಒಟ್ಟು 1469 ಮೆಗಾವ್ಯಾಟ್ ಇವಾಗ ಇಲ್ಲಿ ಜನರೇಟ್ ಆಗ್ತಾ ಇದೆ. ಲಿಂಗನ್ಮಕ್ಕಿ, MGHE, SGS ಶರಾವತಿ ಜನರೇಟಿಂಗ್ ಸ್ಟೇಷನ್ ಮತ್ತೆ ಗೇರ್ಸೊಪ್ಪ ಇದರಿಂದ. ಇದಾದ ನಂತರ ನಮಗೆ 2000 ಮೆಗಾವ್ಯಾಟ್ ಪೀಕ್ ಎನರ್ಜಿ ಟೈಮ್ ಅಲ್ಲಿ 2000 ಮೆಗಾವ್ಯಾಟ್ ಅಡಿಷನಲ್ ಸಿಗಲಿದೆ. ಸೊ ಪೀಕ್ ಎನರ್ಜಿ ಡಿಮ್ಯಾಂಡ್ ನಮಗೆ ಈ ಶರಾವತಿ ವ್ಯಾಲಿಯಿಂದ 1469 ಮೆಗಾವ್ಯಾಟ್ ಮುಂದಿನ ದಿವಸದಲ್ಲಿ ಸಿಗಲಿದೆ. ಕ್ಲಿಯರೆನ್ಸಸ್ ಬಗ್ಗೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಮಾಹಿತಿ ತಲುಪಿಟ್ಟಿದೀವಿ. ಈಗ ನಾವು ಪಬ್ಲಿಕ್ ಹಿಯರಿಂಗ್ ಇದೆ, ಒಂದು 16th, ಇನ್ನೊಂದು 18th. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ 16th, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 18th ಇದೆ. ಪಬ್ಲಿಕ್ ಹಿಯರಿಂಗ್ ಆದ್ಮೇಲೆ ಅದರದ ಎಲ್ಲ ಏನೇನು ಅದನ್ನ DC ಅವರ ಅಧ್ಯಕ್ಷತೆಯಲ್ಲಿ ಅದು ಹಿಯರಿಂಗ್ ನಡೆಯುತ್ತೆ. ಅದ್ರ ಬಗ್ಗೆ ನಾವು ಕಾಂಪ್ಲೈನ್ಸಸ್ ಅನ್ನ ಆಮೇಲೆ ನಾವು ಎನ್ವಿರಾನ್ಮೆಂಟಲ್ ಅವರಿಗೆ ಸಬ್ಮಿಟ್ ಮಾಡಿದ್ಮೇಲೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್, ಆಮೇಲೆ ನೆಕ್ಸ್ಟ್ ಸ್ಟೇಜ್ ಫಾರೆಸ್ಟ್ ಕ್ಲಿಯರೆನ್ಸ್, ಆಮೇಲೆ ಅದನ್ನ ವನ್ಯಜೀವಿ ಅವರ ಕ್ಲಿಯರೆನ್ಸ್ ಗೆ ಅಪ್ಲೈ ಮಾಡಬೇಕು. ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ 2 ಗ್ರಾಮ, ಶಿವಮೊಗ್ಗ 1 ಗ್ರಾಮ. ಅಲ್ಲ, ಪ್ರಾಜೆಕ್ಟ್ ಇರೋದು 10,120 ಕೋಟಿ ಇದೆ ಪ್ರಾಜೆಕ್ಟ್. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್, MO ಇದು, ಮತ್ತೆ ಫಾರೆಸ್ಟ್ ಕ್ಲಿಯರೆನ್ಸ್, ಮತ್ತೆ ವನ್ಯಜೀವಿ. ಇನ್ ಪ್ರಿನ್ಸಿಪಲ್ ಎಲ್ಲ ಅಪ್ರೂವಲ್ ಆಗಿದೆ. ಈ ಹಿಯರಿಂಗ್ ಆದ್ಮೇಲೆ ಅದ್ರ ಬಗ್ಗೆ ನಾವು ಕಾಂಪ್ಲೈನ್ಸ್ ಕೊಟ್ಟು ಮತ್ತೆ ಕ್ಲಿಯರೆನ್ಸ್ ತಗೋಬೇಕು. ಮರದ ಇದ್ರ ಬಗ್ಗೆ ಅವರು ಏನು ಕಾಂಪ್ಲೈನ್ಸ್ ಫಾರೆಸ್ಟ್ ಅವರು ಮತ್ತೆ ಇವರು ಹೇಳ್ತಾರೆ, ಅದ್ರ ಮಿಟಿಗೇಷನ್ ಅನ್ನ ನಾವು ಕೈಗೊಳ್ತೀವಿ. ಅದರಿಂದ ಎಫೆಕ್ಟ್ ಆಗಲ್ಲ. ಈಗ ಮತ್ತೊಂದ್ಸಲ ರೀಸರ್ವೆ ಮಾಡಿ ಇನ್ನೂ 3,000 ಮರಗಳನ್ನ ನಾವು ಕಡಿಯೋದಿಲ್ಲ ಅಂತ. ಸೊ ಮರಗಳು ಸಾಧ್ಯವಾದಷ್ಟು ನಾವು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿ. ಉಪ್ಪು ನೀರಿಂದು ಅದೇ ಎಲ್ಲರಿಗೂ ಏನಾಗ್ತಿದೆ, ನೀರ್ನೆಲ್ಲ ವಾಪಸ್ ತಗೊಂಡ್ಬಿಟ್ಟು ಮತ್ತೆ ಯೂಸ್ ಮಾಡ್ತಾ ಇರ್ತಾರೆ. ನಮಗೆ ಕೆಳಗಡೆ ಭಾಗದವರಿಗೆ ನೀರೇ ಬಿಡೋದಿಲ್ಲ ಅಂತ. ಈಗ ಆಕ್ಚುಲಿ ಏನು ಸಿಸ್ಟಮ್ ಈಗ ನಡೀತಾ ಇದೆ, ಶರಾವತಿ ನದಿ ಪಾತ್ರದಲ್ಲಿ ಯಾವ ರೀತಿ ನೀರ್ ಹೋಗ್ತಾ ಇದೆ, ಏನ್ ಜನರೇಟ್ ಮಾಡಿ ಗೇರ್ಸೊಪ್ಪ ವಿದ್ಯುತ್ ಆಗಾರದಿಂದ ಇದೇ ವಿದ್ಯುದಾಗಾರದಿಂದ ನಾವು ನೀರ್ ಬಿಡ್ತಿದೀವೋ ಅದೇ ಕೂಡ ಇನ್ನು ಮುಂದೆನೂ ಕಂಟಿನ್ಯೂ ಆಗುತ್ತೆ. ಆ ಪಂಪ್ಡ್ ಸ್ಟೋರೇಜ್ ಸ್ಕೀಮಿಗೆ ಅಂತ ನಾವೇನು ಒಂದು ಒನ್ ಟೈಮ್ 0.37 TMC ನೀರನ್ನು ಯೂಸ್ ಮಾಡ್ತೀವೋ ಅದೇ ಕಂಟಿನ್ಯೂಸ್ ರೀಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಕ್ಲೋಸ್ಡ್ ಲೂಪ್ ಅಲ್ಲಿ ಆಗೋದ್ರಿಂದ ಕೆಳಗಡೆ ಎಲ್ಲಾ ನೀರು ಅದೇ ರೀತಿ ಹೋಗ್ತಿರುತ್ತೆ. ಯಾವುದೇ ಉಪ್ಪು ನೀರಿನ ಸಮಸ್ಯೆ ಇಲ್ಲ. ಈಗ ಹೇಗಿದೆಯೋ ಅದೇ ರೀತಿನೇ ಇರುತ್ತೆ. ಪ್ರಾಜೆಕ್ಟ್ ಕಂಪ್ಲೀಷನ್ ಪೀರಿಯಡ್ ಒಂದು 5 years ಇದೆ. ಥರ್ಮಲ್ಗೆ ರೀಪ್ಲೇಸ್ ಅಂತ ಅಲ್ಲ, ಇದು ಎಕ್ಸೆಸ್ ರಿನ್ಯೂವಬಲ್ ಎನರ್ಜಿನ ಯೂಸ್ ಮಾಡಿ ಗ್ರಿಡ್ ಕೋಡ್ ಮೇಂಟೈನ್ ಮಾಡಕ್ಕೆ, ಗ್ರಿಡ್ ಸ್ಟೆಬಿಲೈಸೇಷನ್ ಮಾಡಕ್ಕೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ನಾವೀಗ RE ಸೋರ್ಸಸ್ ಗೆ ಹೋಗ್ತಾ ಇರೋದ್ರಿಂದ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂದ್ರೆ ನಿಮಗೆಲ್ಲ ಗೊತ್ತು, ಸೋಲಾರ್ ಅಂಡ್ ವಿಂಡ್ ಮೇನ್ ಅದರಲ್ಲಿ. ಸೊ ಆಸ್ ಅಂಡ್ ವೆನ್ ಜನರೇಟೆಡ್ ಅದನ್ನು ಯೂಸ್ ಮಾಡಬೇಕು. ಆ ಟೈಮ್ ಅಲ್ಲಿ ಎಕ್ಸೆಸ್ ಜನರೇಷನ್ ಇರೋದನ್ನ ಪಂಪ್ಡ್ ಸ್ಟೋರೇಜ್ ಸ್ಕೀಮ್ ಅನ್ನೋದು ವಾಟರ್ ಬ್ಯಾಟರಿ ಅಂತ ಕರಿತೀವಿ. ಸ್ಟೋರೇಜ್ ಸ್ಕೀಮ್ ಅಲ್ಲಿ ಯೂಸ್ ಮಾಡೋದು. ಇದು ವರ್ಲ್ಡ್ ಅಲ್ಲೇ ಮೋಸ್ಟ್ ಎಕನಾಮಿಕಲ್ ವೇ ಆಫ್ ಸ್ಟೋರಿಂಗ್ ಎನರ್ಜಿ. ಹಾಗಾಗಿ ಈ ಪಂಪ್ಡ್ ಸ್ಟೋರೇಜ್ ಸ್ಕೀಮು ಬಹಳ ಅತ್ಯವಶ್ಯಕ. ನಮ್ಮ ರಾಜ್ಯದಲ್ಲಿ ಇದು ಮೊದಲನೇದು. ಇಲ್ಲ, ಇಲ್ಲೂ ಮರಗಳು ಹಾಕ್ತಿವಿ, ಹಾಕಲ್ಲ ಅಂತಲ್ಲ. ಬಟ್ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಎಷ್ಟು ಹೋಗುತ್ತೋ ಅಷ್ಟಕ್ಕೆ ನಾವು ಮುಂಚೆನೆ ಫಾರೆಸ್ಟ್ ಅವರಿಗೆ ನಾವು ಕ್ಲಿಯರೆನ್ಸ್ ಕೊಡಬೇಕು. ಅದಕ್ಕೆ ನಾವು ಫಾರೆಸ್ಟ್ ಲ್ಯಾಂಡೇ ಕೊಡಕ್ಕಾಗಲ್ಲ, ರೆವಿನ್ಯೂ ಲ್ಯಾಂಡ್ ತೋರಿಸಬೇಕು. ಆ ರೆವೆನ್ಯೂ ಲ್ಯಾಂಡ್ ನ ಡೆವಲಪ್ ಮಾಡೋದಕ್ಕೆ ನಾವು ಅವರಿಗೆ ಹಣನೂ ಕಟ್ತೀವಿ. ಹಾಗಾಗಿ ಆ ರೆವೆನ್ಯೂ ಲ್ಯಾಂಡ್ ತೋರಿಸ್ತಿರ್ತೀವಿ. ಆಮೇಲೆ ಇಲ್ಲೂ ನಾವು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಉಳಿದ ಜಾಗದಲ್ಲಿ ಮರಗಳನ್ನ ಬೆಳೆಸಕ್ಕೆ ನಾವು ಫಾರೆಸ್ಟ್ ಅವರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಅವರಿಗೂ ನಾವು ಹಣವನ್ನು ಪಾವತಿ ಮಾಡ್ತೀವಿ. ತಿಂಗಳಿಗೂ ಹೆಚ್ಚಾಗಿ ಅವೇನಂದ್ರೆ ನೆಲದ ಮೇಲೆ ಓಡಾಡೋದಿಲ್ಲ, ಮರದಿಂದ ಮರಕ್ಕೆ ಓಡಾಡೋದ್ರಿಂದ. ಹಾಗಾಗಿ ಅವುಗಳಿಗೆ ಏನು ಕೆನಾಪಿ ಅಂತ ಏನ್ ಮಾಡಿದಾರೆ, ಈಗಾಗಲೇ ಮೋಸ್ಟ್ ಮಾಡಿದಾರೆ ಇಲ್ಲೆಲ್ಲಾನು. ಅದೇ ರೀತಿ ವಾಕ್ ಕೆನಾಪಿ ಅವಕ್ಕೆ ಮಾಡ್ಕೊಡ್ಬೇಕು. ಅದಕ್ಕೆ ನಮ್ಕಿನ್ನ ಫಾರೆಸ್ಟ್ ಅವರಿಗೆ ಜಾಸ್ತಿ ಅದ್ರ ಬಗ್ಗೆ ಐಡಿಯಾ ಇರೋದ್ರಿಂದ ನಾವು ಅವರಿಗೆ
ಅದಕ್ಕೆ ಏನ್ ಬೇಕೋ ಅದು ಹಣದ ವ್ಯವಸ್ಥೆ ನಾವು ಮಾಡ್ತೀವಿ, ಅದನ್ನ ಅವ್ರು ಕೆನಪಿ ಮಾಡಿ ಅವುಗಳಿಗೂ ತೊಂದರೆ ಆಗದೆ ಇರೋ ರೀತಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಶರಾವತಿ ಯೋಜನೆಯ ಚೀಫ್ ಇಂಜಿನಿಯರ್ಗಳಾದ ರಮೇಶ್ ಮಾದೇಶ್, ಅಶೋಕ್ ನಾಯಕ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಗಿರೀಶ್ ಎಸ್ಎಂ, ಸಿವಿಲ್ ಇಂಜಿನಿಯರ್ ಗೇರುಸೊಪ್ಪ ಉಮಾಪತಿ ಕೆಆರ್, ಕಾರ್ಯನಿರ್ವಾಹಕ ಇಂಜಿನಿಯರ್ ಕಾರ್ಗಲ್ ಇದ್ದರು. ಟನಲ್ ಮೇಲ್ಗಡೆ ಏನಿದೆ ಅದನ್ನ ನಾವು ಅನ್ಡಿಸ್ಟರ್ಬ್ ಅಂದ್ರೆ ಅದನ್ನ ಮುಟ್ಟೋದಿಲ್ಲ. ನೀವು ಹೊರಗಿನಲ್ಲಿ ನೋಡಿರ್ಬೋದು, ಹೊರಗಿನಲ್ಲಿ ಒಂದು ಇಂಟೇಕ್ ಇದೆ, ಒಂದು ಔಟ್ಲೆಟ್ ಇದೆ, ಬಟ್ ನಮ್ಮ ಪವರ್ ಹೌಸ್ ಎಲ್ಲಿ ಬಂದಿದೆ ಅಂತ ಹೇಳಿ ಅನ್ಲೆಸ್ ನಾವು ತೋರಿಸೋರ್ಗು ನಿಮ್ಗೆ ಆ ಪವರ್ ಹೌಸ್ ಜಾಗ ಸಹ ಗೊತ್ತಾಗಲ್ಲ. ಅದಕ್ಕೆ ಕ್ಲೀನ್ ಮಾಡೋ ಜಾಗ ನಾವು ಏನೋ ಒಂದು ರೋಡ್ ಹೋಗ್ತಾ ಇರುತ್ತೆ, ಆ ರೋಡ್ ಇಂದ ನಾವು ಟನಲ್ ಎಂಟ್ರಿ ಆಗ್ತಿರೋ ಹೋಗ್ತಾ ಇರೋದು ಅಷ್ಟೇ ನಿಮ್ಗೆ ಕಾಣುತ್ತೆ. ಅದು ಬಿಟ್ರೆ ಮೇಲೆ ಏನು ಇಂಪ್ಯಾಕ್ಟ್ ಇರಲ್ಲ. ಬೇರೆ ಜಾಗದಲ್ಲಿ ಇದನ್ನ ಇಂಟೇಕ್ ಹೆಡ್ರೆಕ್ಸ್ ಟನಲ್ ಅಂತ ಹೇಳಿ ಕರೀತೀನಿ. ಈ ನಡ್ಕಳೆಯಿಂದ ಇಂಟೇಕ್ ಮುಖಾಂತರ ನಾನು ನೀರು ತಗೊಂಡಿರ್ತೀನಿ. ಸೊ ಇಲ್ಲಿ ಪೋರ್ಟಲ್ ಎಂಟ್ರೆನ್ಸ್ ಅನ್ನೋದು ಇನ್ನೊಂದು ಮುಖ್ಯ ಭಾಗ ಬರುತ್ತೆ. ನಾನು ಎಲ್ಲನ ಟನಲ್ ಒಂದು ನೀರು ಹರಿಯೋ ಜಾಗ ಆಗುತ್ತೆ, ಇನ್ನೊಂದು ಮನುಷ್ಯರು ಹೋಗೋ ಜಾಗ ಆಗುತ್ತೆ. ಆ ಮನುಷ್ಯರು ಹೋಗೋ ಜಾಗಕ್ಕೆ ನಾನು ಪೋರ್ಟಲ್ ಎಂಟ್ರೆನ್ಸ್ ಅಂತ ಕರಿತೀನಿ. ಈ ನೀರು ಏನು ಬರುತ್ತೆ ಅದನ್ನ ಇಂಟೇಕ್ ಮತ್ತೆ ಎಕ್ಸಿಟ್, ಈ ಗೇರ್ ಪಕ್ಕದಲ್ಲಿ ಬರೋದನ್ನ ಎಕ್ಸಿಟ್ ಅಂತ ಹೇಳಿ ಕರೀತೀನಿ. ಸೊ ಇಲ್ಲಿ ನಿಮಗೆ ಎಷ್ಟು ಕೆಳಗಡೆ ಇರುತ್ತೆ ಭೂಮಿ ಕೆಳಗಡೆಗೆ, ಇದರಿಂದ ಏನ್ ಇಂಪ್ಯಾಕ್ಟ್ ಆಗ್ಬೋದು ಈ ಇಲ್ಲಿ ನೋಡಿದಾಗ ಭೂಮಿ ಕೆಳಗಡೆಗೆ ಸುಮಾರು ಇಲ್ಲಿ 25 ಮೀಟರ್ ಇದ್ರೆ ಇಲ್ಲಿ 60 ಮೀಟರ್ ಡೆಪ್ತ್ ಇರುತ್ತೆ. ಸೊ 25 to 60 ಮೀಟರ್ಸ್ ಬಿಲೋ ಗ್ರೌಂಡ್ ಇರುತ್ತೆ ಈ ಹೆಡ್ ರೈಸ್ ಟನಲ್. ಈ ಹೆಡ್ ರೈಸ್ ಟನಲ್ ಆದ್ಮೇಲೆ ನಿಮ್ಗೆ ಬಿಲೋ ಗ್ರೌಂಡ್ ಮೇಲ್ಗಡೆ ಮರಗಳಾಗ್ಲಿ ಯಾವುದೇ ಆಗ್ಲಿ ಅಲ್ಲಿ ಪ್ರಾಣಿಗಳು ಬರೋದಿಲ್ಲ. ಇಲ್ಲಿ ನಿಮ್ಗೆ ಕೆಂಪಿಗೆ ಏನ್ ಕಾಣುತ್ತೆ ಈ ಎಂಡಿಗೆ ಈ ಪೋರ್ಟಲ್ ಎಂಟ್ರೆನ್ಸ್ ನಾವು ಏನ್ ಜನ ಹೋಗೋಕೆ ಹೇಳ್ತೀರಿ ಆ ಪೋರ್ಟಲ್ ಎಂಟ್ರೆನ್ಸ್ ಅಷ್ಟೇ ನಮಗೆ ಜಾಗ ಬೇಕಾಗುತ್ತೆ. ಅದಾದ್ಮೇಲೆ ಟನಲ್ ಏನು ಒಂದ್ಸತಿ ಒಳಗಡೆ ಹೋಗ್ಬೇಕೋ ಅದ್ರ ಮೇಲ್ಭಾಗದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಇಲ್ಲಿಂದ ಬಂದಿದ್ದ ನೀರು ಏನು ಹೆಡ್ ರೈಸ್ ಟನಲ್ ಅಂತ ಬಂದಿದ್ದ ನೀರು ನಾವು ಪೋರ್ಟಲ್ ಎಂಟ್ರೆನ್ಸ್ ಅಂತ ಬಂದು ಇಲ್ಲಿ ಸರ್ಜ್ ಹತ್ರ ಬಂದಿರ್ತೀನಿ. ಈ ನೀರು ಬ್ಲೂ ಕಲರ್ ಕಾಣೋದೆಲ್ಲ ನೀರು. ಸೊ ಇದು ಪೆನ್ ಸ್ಟಾಪ್ ಮುಖಾಂತರ ಕೆಳಗಡೆ ನಂದು ಏನ್ ಪವರ್ ಹೌಸ್ ಇದೆ ಆ ಪವರ್ ಹೌಸ್ ಹೋಗುತ್ತೆ. ಇಲ್ಲ ನೀರಿನ ಭಾಗ ನೀವು ಮತ್ತೆ ನೋಡಿದ್ರೆ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಈ ಪ್ರಾಜೆಕ್ಟ್ ಇಂದ. ಇದೆಲ್ಲ ಬಿಲೋ ಗ್ರೌಂಡ್ ಇರುತ್ತೆ. ಇದನ್ನು ನಾವೇನು ಈ ಕಟ್ ಅಂಡ್ ಕವರ್ ಅಂತ ಹೇಳಿ ಹೇಳ್ತಾರೆ, ಮೇಲೆಯಿಂದ ಕಟ್ ಮಾಡಿ ಮಾಡ್ತಾರೆ ಅಂತ ಆ ತರ ಮಾಡೋದಿಲ್ಲ. ಇದು ಥ್ರೂ ಟನಲ್ ಮುಖಾಂತರನೇ ಮಾಡ್ತಾರೆ. ಟನಲ್ ಅಂದ್ರೆ ಒಂದೆಂಡಿಂದ ಸ್ಟಾರ್ಟ್ ಆಗಿ ನಾವು ಹೋದ್ರೆ ಅದೇ ಮುಖಾಂತರ ಮುಂದೆ ಹೋಗಿ ಅದರಲ್ಲೇ ವಾಪಸ್ ಬರ್ತೀರಿ. ಇಲ್ಲಿಂದ ನೀರು ಬಂದಿದ್ದು ನಾನೇನು ಇಲ್ಲಿ ಪವರ್ ಹೌಸ್ ಅಲ್ಲಿ ಜನರೇಟ್ ಮಾಡಿ ಇದನ್ನ ಟೇಲ್ ರೈಸ್ ಟನಲ್ ಮುಖಾಂತರ ಗೇರುಸೊಪ್ಪ ಜಲಾಶಯಕ್ಕೆ ನಾನು ನೀರನ್ನ ಬಿಡ್ತೀನಿ. ಸೊ ಇಲ್ಲಿ ನಾನು ಈ ಪವರ್ ಹೌಸ್ ಬರಲಿಕ್ಕೆ ಈ ಕೆಂಪಿಗೆ ಏನ್ ಕಾಣುತ್ತೆ ಇದನ್ನ ನಾನು ಮೇನ್ ಆಕ್ಸೆಸ್ ಟನಲ್ ಅಂತ ಕರಿತೀನಿ. ಜನ ಹೋಗ್ಬೇಕಲ್ಲ, ಇವಾಗ ಹೆಂಗೆ ನೀವು ಈ ಪವರ್ ಹೌಸ್ ಬಂದಿದ್ದೀರಿ ಮುಂದಿನ ದಿವಸದಲ್ಲೂ ನಾವು ಪವರ್ ಹೌಸ್ ಹೋಗ್ಬೇಕಂದ್ರೆ ಅದನ್ನು ಥ್ರೂ ಟನಲ್ ಹೋಗ್ತೇವೆ. ಈ ಏನ್ ಜನರೇಟ್ ಆದ್ಮೇಲೆ ನೀರು ಬಂದಿರುತ್ತೆ ಅದು ಗೇರುಸೊಪ್ಪ ಜಲಾಶಯಕ್ಕೆ ಬಂದು ಸೇರುತ್ತೆ. ಈ ಗೇರುಸೊಪ್ಪ ಜಲಾಶಯದಲ್ಲಿ ನಾನು ಅದನ್ನ 0.370 MC ಅಂತ ಏನಿರುತ್ತೆ ಆ 0.370 MC ನ ಸ್ಟೋರ್ ಮಾಡಿ ಇಡ್ತೀನಿ. ನನಗೆ ಎಕ್ಸಾಕ್ಟ್ ಇಂಟೇಕ್ ಆಗುತ್ತೆ ನಾನು ಪಂಪ್ ಮಾಡ್ಲಿಕ್ಕೆ. ಇದೇ ಸಿಸ್ಟಮ್ ಥ್ರೂ ಮೇಲೆ ಜನರೇಟ್ ಮಾಡ್ತೀನಿ. ಇಲ್ಲಿ ನಾನು ಆ ಕಡೆ ಹೇಳಿದಂಗೆ ಇದು ಬೇಗೋಡಿ ಗ್ರಾಮ. ಇವಾಗ ಏನಾರ ನೀವು ಇಲ್ಲಿ ನೋಡ್ಬೇಕಂದ್ರೆ ಈ ಬೇಗೋಡಿ ಗ್ರಾಮದವರೆಗೂ ನಾವು ಹೋಗ್ಬೋದು. ಈ ಬೇಗೋಡಿ ಗ್ರಾಮ ಆದ್ಮೇಲೆ ಟನಲ್ ಸ್ಟಾರ್ಟ್ ಆಗುತ್ತೆ. ನಾವು ಭೂಮಿ ಒಳಗಡೆಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನಮ್ಗೆ ಇವಾಗ ಸದ್ಯದಲ್ಲಿ ಆಕ್ಸೆಸ್ ಇಲ್ಲ. ನಾವು ಬೇಕಾದ್ರೆ ಇಲ್ಲಿಂದ ನಿಂತ್ಕೊಂಡು ಆ ಗುಡ್ಡದಲ್ಲಿ ಇದೆ ಅಂತ ಹೇಳಿ ನಿಮ್ಗೆ ತೋರಿಸಬಹುದು. ಒಂದ್ಸತಿ ಕನ್ಸ್ಟ್ರಕ್ಟ್ ಆದ್ಮೇಲೆ ನೀವು ಅದನ್ನ ಆಕ್ಸೆಸ್ ಮಾಡಕ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ನಾವು ಈ ಪ್ರಾಜೆಕ್ಟ್ ಸೈಟ್ ತೋರಿಸ್ಬೇಕಂದ್ರೂ ಈ ಬೇಗುಡಿ ಗ್ರಾಮ ಏನಿದೆ ಎಲ್ಲಿ ನಮ್ಮ ಟನಲ್ ಸ್ಟಾರ್ಟ್ ಆಗುತ್ತೆ ಆ ಜಾಗದವರೆಗೂ ನಿಮ್ಗೆ ಕರ್ಕೊಂಡು ತೋರಿಸಬಹುದು. ಅಲ್ಲವರೆಗೂ ಏನ್ ಎಕ್ಸಿಸ್ಟಿಂಗ್ ಏನಿದೆ ಅದು ಗೊತ್ತಾಗುತ್ತೆ ನಿಮ್ಗೆ. ಸೊ ಇಲ್ಲಿ ಏನಿದೆ ನಿಮ್ಗೆ ಈ ಟನಲ್ ಪವರ್ಸ್ ಎಲ್ಲ ನಿಮ್ಗೆ ಇಲ್ಲಿ ಏನು ಆರೆಂಜ್ ಕಲರ್ ಮಾಡ್ತದೆ ಇದು ಪೋರ್ಟಲ್ ಎಂಟ್ರೆನ್ಸ್. ಇಲ್ಲಿ ನಮಗೆ ಸರ್ಫೇಸ್ ಎಫೆಕ್ಟ್ ಆಗುತ್ತೆ. ಸರ್ಫೇಸ್ ಎಫೆಕ್ಟ್ ಅಂದ್ರೆ ಅಲ್ಲಿ ಮರ ಕಡಿಬೇಕಾಗುತ್ತೆ ನಮ್ಗೆ ಎಂಟ್ರಿ ಆಗ್ಲಿಕ್ಕೆ. ಒಂದ್ಸತಿ ಎಂಟ್ರಿ ಆದ್ರೆ ಈ ಸಿಸ್ಟಮ್ ಎಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಇರುತ್ತೆ. ಇದು ನಮ್ದ ಇದು ಮುಖ್ಯ ಭಾಗ ಆಗಿರುತ್ತೆ. ಈ ಸಿಸ್ಟಮ್ ಅಲ್ಲಿ ಮೆಜಾರಿಟಿ ಒಂದ್ಸತಿ ಕನ್ಸ್ಟ್ರಕ್ಟ್ ಆದ್ಮೇಲೆ ಹೇಗೆ ಈ ಪವರ್ ಹೌಸ್ ಇಲ್ಲಿ ಸರ್ಫೇಸ್ ಅಲ್ಲಿ ಇದೆ ಅದೇ ತರ ಅದು ಅಂಡರ್ ಗ್ರೌಂಡ್ ಅಲ್ಲಿ ಇರುತ್ತೆ. ಆ ಪ್ರಾಜೆಕ್ಟ್ ಇಂದ ಆದಷ್ಟು ಕಡಿಮೆ ಇವಾಗ ಎನ್ವೈರನ್ಮೆಂಟ್ ಪ್ರಾಬ್ಲಮ್ ಎಲ್ಲ ಆಗ್ಬೋದು. ಇದೆಲ್ಲ ಫುಲ್ ಅಂಡರ್ ಗ್ರೌಂಡ್ ಇರೋದ್ರಿಂದ ತೊಂದರೆ ಆಗಲ್ಲ ಅಂತ ಇದ್ದೀರಿ. ಬಟ್ ಎಲ್ಲಿ ತೊಂದರೆ ಆಗ್ಬೋದು ನಾನು ನನ್ಗೆ ಇನ್ಲೆಟ್ ಅಂತ ಹೇಳಿದೆ, ಔಟ್ಲೆಟ್ ಅಂದ್ರೆ ಪೋರ್ಟಲ್ ಎಂಟ್ರೆನ್ಸ್ ಅಂತ ಹೇಳಿದೆ. ಅಲ್ಲೆಲ್ಲ ನಾನು ಎಂಟ್ರಿ ಆಗ್ಲಿಕ್ಕೆ ಅಂದ್ರೆ ಭೂಮಿ ಒಳಗಡೆ ಹೋಗ್ಲಿಕ್ಕೆ ನಾನು ಅಲ್ಲಿ ಜಾಗ ಮಾಡಬೇಕಾಗುತ್ತೆ, ಆ ಸ್ಟ್ರಕ್ಚರ್ ಕಟ್ಟಬೇಕಾಗುತ್ತೆ.
ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆಯ ಮೂಲಕ ಆಯುಷ್ಮಾನ್ ಆರೋಗ್ಯ ಸೇವೆಗಳು ಮತ್ತು ಹಿರಿಯ ನಾಗರಿಕರಿಗೆ ವಯೋವಂದನಾ ಯೋಜನೆಯ ಪ್ರಯೋಜನ ತಲುಪುವಂತೆ ನೋಡಿಕೊಳ್ಳಬೇಕೆಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ದಿಶಾ ಸಭೆಗೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಆಯುಷ್ಮಾನ್ ಆರೋಗ್ಯ ಸೇವೆಗಳು ಮತ್ತು ವಯೋವಂದನಾ ಯೋಜನೆಯ ಸೌಲಭ್ಯ ಎಲ್ಲರಿಗೂ ಸಮರ್ಪಕವಾಗಿ ತಲುಪಬೇಕು. ತಾಂತ್ರಿಕ ಕಾರಣಗಳನ್ನು ನೆಪ ಮಾಡಬಾರದು ಎಂದು ಎಚ್ಚರಿಸಿದರು. ಜಿಲ್ಲೆಯಲ್ಲಿ ಕ್ಷಯಮುಕ್ತ ಗ್ರಾಮಗಳ ಘೋಷಣೆಗೆ ಬಾಕಿ ಉಳಿದಿರುವ 92 ಗ್ರಾಮಗಳನ್ನು ತ್ವರಿತವಾಗಿ ಮುಕ್ತಗೊಳಿಸುವಂತೆ ಹೇಳಿದರು. ಆರೋಗ್ಯ ಕ್ಷೇತ್ರದಲ್ಲಿ ನಿಕ್ಷಯ ಪೋಷಣಾ ಯೋಜನೆಗೆ ಸಿಎಸ್ಆರ್ ನಿಧಿಯನ್ನ ಬಳಸಿಕೊಳ್ಳಬೇಕು. ಎಲ್ಲಾ ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸಬೇಕು. ಸಾಂಕ್ರಾಮಿಕ ಕಾಯಿಲೆ ತಡೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ಜೊತೆಗೆ ಕುಮಟಾದಲ್ಲಿ ಟ್ರೋಮಾ ಸೆಂಟರ್ ಶೀಘ್ರ ಆರಂಭಿಸಲು ಸೂಚನೆ ನೀಡಿದರು. ಹೆಸ್ಕಾಂನ ಸೂರ್ಯಘರ್ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಬಿಎಸ್ಎನ್ಎಲ್ ಟವರ್ ನಿರ್ಮಾಣ, ಜಲ್ ಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್, ಪಿಎಂ ಸ್ವನಿಧಿ ಯೋಜನೆ, ಮೀನುಗಾರಿಕೆ ಸೌಲಭ್ಯಗಳು, ರೈಲ್ವೆ ಅಭಿವೃದ್ಧಿ, ಕೃಷಿ, ಪಶುಪಾಲನೆ ಮತ್ತು ಕ್ರೀಡಾ ಚಟುವಟಿಕೆಗಳು ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಜಲ್ ಜೀವನ್ ಮಿಷನ್ ಕುರಿತು ಅವರು ಜಿಲ್ಲೆಯಲ್ಲಿ ಬಾಕಿ ಉಳಿದಿರುವ 800 ಹಳ್ಳಿಗಳಿಗೆ ಶೀಘ್ರದಲ್ಲಿ ನೀರು ಸಂಪರ್ಕ ನೀಡಬೇಕು ಎಂದು ಸೂಚಿಸಿದರು. ಕಳಪೆ ಗುಣಮಟ್ಟದ ಕಾಮಗಾರಿಗಳ ಬಗ್ಗೆ ದೂರುಗಳಿರುವುದರಿಂದ ಗುತ್ತಿಗೆದಾರರ ಮೇಲೆ ಬಿಗಿ ಕ್ರಮ ಕೈಗೊಳ್ಳಬೇಕು ಎಂದರು. ಸ್ವಚ್ಛ ಭಾರತ್ ಮಿಷನ್ ಕುರಿತು ಎಲ್ಲಾ ಗ್ರಾಮ ಪಂಚಾಯತ್ಗಳ ತ್ಯಾಜ್ಯ ಘಟಕಗಳಲ್ಲಿ ವಿಲೇವಾರಿ ವ್ಯವಸ್ಥೆ ಸುಧಾರಿಸಬೇಕು ಹಾಗೂ ಲೆಗಸಿ ವೇಸ್ಟ್ ತೆರವು ಕಾರ್ಯವನ್ನ ಡಿಸೆಂಬರ್ ಒಳಗೆ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ ಅವರು, ಸ್ವನಿಧಿ ಯೋಜನೆ ಅಡಿಯಲ್ಲಿ ಜಿಲ್ಲೆಯ 5,957 ಜನರಿಗೆ 10,000, 2,723 ಜನರಿಗೆ 20,000 ಮತ್ತು 1,023 ಜನರಿಗೆ 50,000 ಸಾಲ ಮಂಜೂರಿಯಾಗಿದೆ. ಇನ್ನೂ ಹೆಚ್ಚಿನ ಫಲಾನುಭವಿಗಳಿಗೆ ಈ ಯೋಜನೆ ಬಗ್ಗೆ ಮಾಹಿತಿ ನೀಡುವಂತೆ ಸೂಚಿಸಿದರು. ಮೀನುಗಾರಿಕೆ ಕ್ಷೇತ್ರದಲ್ಲಿ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ, ಬಂದರುಗಳ ಮೇಲ್ದರ್ಜೆಗೇರಿಕೆ, ಇನ್ಸುಲೇಟೆಡ್ ವಾಹನಗಳ ವೆಚ್ಚ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆಯುವ ಭರವಸೆ ನೀಡಿದರು. ಕೃಷಿ ಹಾಗೂ ಪರಿಸರದ ವಿಷಯದಲ್ಲಿ ಸಾವಯವ ಕೃಷಿಗೆ ಉತ್ತೇಜನ ನೀಡಬೇಕು. ಸ್ಥಳೀಯ ಉತ್ಪನ್ನಗಳ ಬಳಕೆಯನ್ನ ಹೆಚ್ಚಿಸಬೇಕು. ಪ್ಲಾಸ್ಟಿಕ್ ನಿಷೇಧ ಜಾರಿಗೆ ತರಬೇಕು ಹಾಗೂ ಎಲೆ ಚುಕ್ಕಿ ರೋಗ ತಡೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡ್ಬೋಲೆ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ದಿಶಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತಲೇ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.